ಓಂ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮವ್ರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ಮಂಗಳಂ. ಹರೇ ಶ್ರೀನಿವಾಸ. ಮೊನ್ನೆ ಮಾತಾಡ್ತಾ ಇದ್ದರೆ ಇಲ್ಲಿ ದೇವಸ್ಥಾನದ ಕನ್ಸ್ಟ್ರಕ್ಷನ್ ನಡೀತಾ ಇತ್ತು. ಅದು ಈಗಲೂ ನಡೀತಾ ಇದೆ. ಸಿಕ್ಕಾಪಟ್ಟೆ ಡಿಸ್ಟರ್ಬೆನ್ಸು. ಆಮೇಲೆ ಏನು ಮಾತಾಡಿದ್ದೇನೆ ಏನು ಅಂತ ನನಗೆ ನಾನೇ ಅದನ್ನು ಕೇಳ್ತಾ ಇದ್ದಾಗ ಸಿಕ್ಕಾಪಟ್ಟೆ ಕರ್ರ ಅಂತ ಆ ಸ್ಟೋನ್ ವರ್ಕ್ ನಡೀತಾ ಇದೆ ನಮ್ಮ ದೇವಸ್ಥಾನದ್ದು. ಅಯ್ಯಪ್ಪ ಮಹಾಗಣಪತಿ ಸುಬ್ರಹ್ಮಣ್ಯ ದೇವಸ್ಥಾನ ಕುಮಾರಸ್ವಾಮಿ ಲೇಔಟಲ್ಲಿ ನಡೀತಾ ಇದೆ ಕೆಲಸ. ಅದು ಸಿಕ್ಕಾಪಟ್ಟೆ ಡಿಸ್ಟರ್ಬೆನ್ಸ್ ಇತ್ತು. ಆದರೆ ನಾನೇನಾದರೂ ಮಾಡಬೇಕು ಅಂದ್ಕೊಂಡಾಗ ಆ ಡಿಸ್ಟರ್ಬೆನ್ಸ್ಗಳನ್ನು ನಾನು ಹಿಡಿಸ್ಕೊಳ್ಳೋದಕ್ಕೆ ಹೋಗಲ್ಲ. ಅದ್ರ ಪಾಡಿಗೆ ಅವ್ರ ಕೆಲಸ ಅವ್ರು ಮಾಡ್ತಿದ್ರು, ನನ್ನ ಕೆಲಸ ನಾನು ಮಾಡ್ತಿದ್ದೆ. ಕೇಳೋರಿಗೆ ಸ್ವಲ್ಪ ಇರುಸು ಮುರುಸು ಆಗಿರಬೇಕು ಅಂತ ಕಾಣುತ್ತೆ. ಅಷ್ಟೊಂದು ಡಿಸ್ಟರ್ಬೆನ್ಸಲ್ಲಿ ಕೂಡ ಆ ಶಬ್ದದ ಮಧ್ಯೆ ನನ್ನ ವಾಯ್ಸ್ ಗುರುತಿಸೋದು ಭಾಳ ಕಷ್ಟ ಆಗಿರುತ್ತೆ. ಅಂದರೆ ಲಾಸ್ಟ್ ಒಂದು 25 ಜನ ನನ್ನ ವಿಡಿಯೋನ ನೋಡಿದ್ದಾರೆ. ಈ ಸಂಧ್ಯಾವಂದನೆ ವಿಚಾರವಾಗಿ ಹೇಳ್ತಾ ಲಾಸ್ಟ್ ಟೈಮು ಈ ಸಂಧ್ಯಾವಂದನೆಯಲ್ಲಿ ಬಳಸ್ತಕ್ಕಂಥ ಸಂಕಲ್ಪದ ಋತುವಿನ ಬಗ್ಗೆ ಹೇಳಿದ ಮೇಲೆ ಈಗ ನಮ್ಮಲ್ಲಿರ್ತಕ್ಕಂಥ ಈ ಮಾಸದ ಬಗ್ಗೆ ಹೇಳ್ಕೊಂಡು ಹೋಗ್ತಾ ಇದ್ದೇನೆ. ಯಾವ್ಯಾವ ಮಾಸಗಳು ಬರ್ತದೆ ಅಂತ ಹೇಳಿ. ಈ ನೋಡಿ, ನಮ್ಮ ಇವತ್ತೇನಾಯಿತು ಅಂದರೆ ಸಂಧ್ಯಾವಂದನೆ ಮಾಡಬೇಕಾದ್ರೆ ಸ್ವಲ್ಪ ನಾನು ಕೂಡ ಗೊಂದಲಕ್ಕೆ ಒಳಗಾಗ್ಬಿಟ್ಟೆ. ಯಾವುದು ಇವತ್ತಿನ ಮಾಸ ಯಾವುದು, ಈಗ ಯಾವ ಮಾಸ ನಡೀತಾ ಇದೆ ಅಂದರೆ, ನಿಜ ಹೇಳಬೇಕು ಅಂತಂದರೆ ಎಲ್ಲವನ್ನ ಗಮನಿಸ್ಕೊಂಡು ಕುಳಿತಾಗ ಅದರ ಮೇಲೆ ಅರಿವಿರ್ತದೆ, ಜ್ಞಾಪಕ ಬಂದುಬಿಡ್ತದೆ ಟಕ್ಕಂತ. ನಾನು ಬಂದು ಸ್ವಲ್ಪ ಈ ಮಲ್ಟಿ ಟಾಸ್ಕ್ ಮಲ್ಟಿ ಟಾಸ್ಕ್ ಅಂದರೆ ಒಂದು ಕಡೆ ವ್ಯಾಪಾರ ನೋಡ್ಕೊಳ್ತಾ ಇರ್ತೇನೆ, ವ್ಯವಹಾರ ನೋಡ್ಕೊಳ್ತಾ ಇರ್ತೇನೆ, ಮತ್ತೊಂದು ಕಡೆ ಮನೆಯದು ಇನ್ನೇನೋ ಒಂದು ಇದಿರ್ತದೆ. ಆದರೂ ಕೂಡ ಅಲ್ಲಿ ಆ ಕ್ಷಣಕ್ಕೆ ಅದು ಜ್ಞಾಪಕ ಬರಬೇಕು. ಯಾಕೋ ಬಂದಿಲ್ಲ, ಮೋಸ್ಟ್ಲಿ ಜ್ಞಾಪಕ ಶಕ್ತಿ ಕಡಿಮೆ ಆಗಿದೆ ಅಂತ ಕಾಣಿಸ್ತದೆ, ಹಾಗೆ ಅನ್ಕೋಬೇಕು. ಆದರೆ ಅಲ್ಲಿ ನಿಲ್ಲಿಸ್ದಿರ ಇವಾಗ ಯಾವ ಒಂದು ಮಾಸ ನಡೀತಾ ಇದೆ ಅಂತ ಹುಡುಕೊಂಡು ಆ ಮಾಸವನ್ನು ಹುಡುಕಿ ಆ ಹೆಸರನ್ನು ಹೇಳಿ ಸಂಕಲ್ಪವನ್ನು ಮಾಡ್ತಕ್ಕಂಥದ್ದು. ಹಾಗೆ ಎಷ್ಟು ಮಾಸಗಳು ಬರ್ತದೆ ಅದರ ಬಗ್ಗೆ ಹೇಳ್ಕೊಂಡು ಹೋದಾಗ ಚೈತ್ರ ಮಾಸ ಬರ್ತದೆ, ವೈಶಾಖ ಮಾಸ ಬರ್ತದೆ, ಹಾಗೆ ಶ್ರಾವಣ ಮಾಸ, ಆಶ್ವಯುಜ ಮಾಸ, ಕಾರ್ತೀಕ ಮಾಸ, ಮಾರ್ಗಶಿರ ಮಾಸ, ಪುಷ್ಯ ಮಾಸ, ಅದು ಪೌಷ ಮಾಸ ಅಂತ ಕೊಟ್ಟಿದ್ದಾರೆ. ಅದು ಪುಷ್ಯ ಅಂತ ನಾವು ಹೇಳ್ತೇವೆ, ಪೌಷ ಮಾಸ. ಹಾಗೆ ಪಾಲ್ಗುಣ ಮಾಸ. ಈ ರೀತಿಯಾಗಿ ಮಾಸಗಳ ಬಗ್ಗೆ ಹೇಳ್ಕೊಂಡು ಹೋದಾಗ ಆ ಮಾಸಗಳಲ್ಲಿ ನಡೀತಕ್ಕಂಥ ವಿಶೇಷವಾದ ಹಬ್ಬಗಳು, ಹರಿದಿನಗಳು, ಅದರದೇ ಆದಂಥ ಒಂದು ಏನು ಹೇಳ್ತೇವೆ, ಈ ವಾತಾವರಣದಲ್ಲಿ ಆಗ್ತಕ್ಕಂಥ ಕೆಲವೊಂದಷ್ಟು ಬದಲಾವಣೆಗಳು. ಈ ಮಾಸಗಳನ್ನು, ಆಯಾ ಮಾಸಗಳು ಅದರದೇ ಆದಂಥ ಕೆಲವೊಂದಷ್ಟು ಪ್ರಾಕೃತಿಕವಾಗಿ ಆಗ್ತಕ್ಕಂಥ ಬದಲಾವಣೆಗಳಿರ್ತದೆ. ಯಾವ್ಯಾವ ಮಾಸದಲ್ಲಿ ಯಾವ್ಯಾವ ರೀತಿ ಪ್ರಕೃತಿ ಬದಲಾಗುತ್ತೆ ಅನ್ನೋದಕ್ಕೋಸ್ಕರ ಅದಕ್ಕೆ ತಕ್ಕಂತೆ ಕೆಲವೊಂದಷ್ಟು ವಿವರಣೆ, ವಿಶ್ಲೇಷಣೆಗಳನ್ನು ಈ ಪಂಚಾಂಗದಲ್ಲಿ ಕೊಟ್ಟಿರ್ತಾರೆ. ಇಂಥ ಮಾಸದಲ್ಲಿ ಏನದು ಇಂಥ ಕಾರ್ಯಕ್ರಮಗಳನ್ನು ಮಾಡ್ಕೋಬೇಕು, ಯಾವ ರೀತಿ ಬೆಳೆ ಬೆಳೆಯೋದಕ್ಕಾಗಿರ್ಬೋದು, ಇಲ್ಲಾಂದರೆ ನಾಮಕರಣ, ಗೃಹ ಪ್ರವೇಶಗಳು, ಪ್ರತಿಯೊಂದಕ್ಕೂ ಕೂಡ ವಿವಾಹಕ್ಕೆ ಸಂಬಂಧಪಟ್ಟಂತೆ ಅವ್ರು ಏನು ಮಾಡಿರ್ತಾರೆ ಅಂತಂದರೆ ಅದರದ್ದೇ ಆದಂಥ ಕೆಲವು ನಿರ್ಣಯಗಳನ್ನು ಮಾಡ್ಕೊಂಡು ಹೋಗಿರ್ತಾರೆ. ಈಗ ಒಬ್ಬ ಆಷಾಢ ಮಾಸ ಅಂತ ತೆಗೆದುಕೊಂಡಾಗ ಆಷಾಢ ಮಾಸದಲ್ಲಿ ಏನಾಗ್ತದೆ, ಬಹಳಷ್ಟು ಕೆಲಸ ಕಾರ್ಯಗಳು ಇರ್ತದೆ. ಈ ರೈತರ ಮನೆಗಳಲ್ಲಿ ಏನಾಗುತ್ತೆ ಅಂತಂದರೆ, ಆಗ ಹಿಂದೆ ಎಲ್ಲ ಈಗಿದ್ದ ಹಾಗೆ ಯಾವುದೇ ರೀತಿ ಒಂದು ವ್ಯಾಪಾರ ವ್ಯವಹಾರಗಳು ಇವೆಲ್ಲ ಏನು ಹೆಚ್ಚಿನ ಮಟ್ಟಿಗೆ ಇರ್ತಾ ಇರಲಿಲ್ಲ. ಹಾಗೆಲ್ಲ ಬರೀ ವ್ಯವಸಾಯಕ್ಕೆ ಹೆಚ್ಚು ಉತ್ತೇಜನ, ಮತ್ತು ವ್ಯವಸಾಯವೇ ಅಲ್ಲಿ ಹೆಚ್ಚಿಗೆ ಪ್ರಾಶಸ್ತ್ಯ ಇರತಕ್ಕಂಥದ್ದು. ಇದು ಭಾಳ ಹಳೇ ಪಂಚಾಂಗಗಳು, ವರ್ಷಾನುಗಟ್ಟಲೆ ಇತಿಹಾಸ ಇರತಕ್ಕಂಥ ಪಂಚಾಂಗ ಇದು. ಅವ್ರೇನು ಮಾಡ್ತಾರೆ ಅಂತಂದರೆ, ಆಷಾಢ ಮಾಸ ಅಂತಂದ ತಕ್ಷಣ ಮದುವೆಗೆ ಆಸ್ಪದ ಇಲ್ಲ, ಮದುವೆಗೆ ಅಂಥದ್ದು ದಿನಗಳನ್ನು ಕೊಡೋದಿಲ್ಲ. ಹಾಗೆ ಅವರೆಲ್ಲ ಭಾಳ ಆಲೋಚನೆ ಮಾಡಿ ಅದರ ಬಗ್ಗೆ ಭಾಳಷ್ಟು ಅಧ್ಯಯನಗಳನ್ನು ಮಾಡಿ ತಿಳ್ಕೊಂಡು ಆ ಟೈಮಲ್ಲಿ ಏನಾಗುತ್ತೆ, ಈ ಬೆಳೆ ಬೆಳೀತಕ್ಕಂಥ ಸಂದರ್ಭ ಇರ್ತದೆ, ಇಲ್ಲ ಬೆಳೆ ಧಾನ್ಯಗಳು ಬಂದಿರತಕ್ಕಂಥ ಸಂದರ್ಭ ಇರ್ತದೆ. ಆ ಸಂದರ್ಭದಲ್ಲಿ ಆ ಒಂದು ಗಂಡ ಮತ್ತು ಹೆಂಡತಿಯನ್ನು ತಾಯಿ ಮನೆಗೆ ಕಳಿಸ್ತಕ್ಕಂಥದ್ದು ಹೆಂಡತಿಯನ್ನು. ಈ ರೀತಿಯಾಗಿ ಅದಕ್ಕೊಂದಷ್ಟು ಸಂಪ್ರದಾಯವನ್ನು, ಅದು ಶಾಸ್ತ್ರ ಅನ್ನೋದಕ್ಕಿಂತ ಸಂಪ್ರದಾಯವನ್ನು ಒಂದು ಮಾಡಿ ಅದನ್ನು ಇಟ್ಟಿರ್ತಾರೆ. ಈ ಆಷಾಢ ಮಾಸ ಬಂದರೆ ತವರು ಮನೆಗೆ ಹೋಗಬೇಕು, ಹೆಣ್ಣು ಮಗು ಬಂದಿರತಕ್ಕಂಥ ಹೆಣ್ಣು ಮಗು ಅಂದರೆ ಆಕೆಗೆ ತಾಯಿ ಮನೆಯ ಒಂದು ಸಂಬಂಧವನ್ನು ಬೆಸೀತಕ್ಕಂಥದ್ದು ಒಂದು ಕಡೆ. ಆದರೆ ಇನ್ನೊಂದು ಕಡೆ ಇಲ್ಲಿ ನಡೀತಕ್ಕಂಥ ಕೆಲಸ ಕಾರ್ಯಗಳಿಗೆ ಯಾವುದೇ ರೀತಿ ತೊಂದರೆ ಆಗದಂತೆ ಅವರ ಸಂಪೂರ್ಣ ಗಮನ ಅವರ ಒಂದು ಕೆಲಸದ ಮೇಲೆ ಮಗ್ನ ಆಗಬೇಕು ಅನ್ನೋ ಒಂದು ಉದ್ದೇಶ ಕೂಡ ಇರ್ತದೆ.
ಇದನ್ನು ನಾವು ಯಾವ ರೀತಿಯಾದರೂ ಉಲ್ಲೇಖ ಮಾಡಿಕೊಂಡು ನಮ್ಮ ಯೋಚನಾ ಶಕ್ತಿ ಮೇರೆಗೆ ಹೇಳ್ಕೊಂಡು ಹೋಗ್ಬೋದು. ಆಷಾಢ ಮಾಸ ಮದುವೆ ಮಾಡಬಾರ್ದು ಅನ್ನೋದು ಇದೊಂದು ಬಹಳ ಕೆಲವೊಂದಷ್ಟು ವಿಚಾರಗಳು ಮೌಢ್ಯವಾಗಿ ಹೋಗ್ತದೆ, ಮತ್ತು ಒಂದಷ್ಟು ವಿಚಾರಗಳು ನಂಬಿಕೆಯಾಗಿ ಹೋಗ್ತದೆ. ಮೌಢ್ಯವಾಗಿ ಹೋಗೋದನ್ನು ನಂಬಿಕೆಯಾಗಿ ಪರಿವರ್ತನೆ ಮಾಡಿದಾಗ ಅದು ಒಂದು ಭಗವಂತನ ಒಂದು ಅಲ್ಲಿರ್ತಕ್ಕಂಥ ಶಕ್ತಿ ಹೊರಗಡೆ ಬರ್ತದೆ. ಅದನ್ನು ಹೇಳೋ ರೀತಿಯಲ್ಲಿ ವಿಶ್ಲೇಷಣೆ ಮಾಡಿದಾಗ ಮಾತ್ರ ಎಲ್ಲರಲ್ಲೂ ಸಹ ನಾವು ಆ ಭಗವಂತನನ್ನು ನೋಡಿಸ್ತಕ್ಕಂಥದ್ದು, ಭಗವಂತನನ್ನು ಆ ಒಂದು ಏನು ಭಗವಂತ ಅಂದರೆ ಅಂತ ಹೇಳೋದಕ್ಕೆ ಪ್ರಯತ್ನವನ್ನು ಮಾಡ್ತಕ್ಕಂಥದ್ದು ಇರ್ತದೆ. ಇಲ್ಲಿ ನಾವು ಮೌಢ್ಯವನ್ನು ತುಂಬ್ತಾ ಹೋದಾಗ ಇರ್ತಕ್ಕಂಥ ಎಲ್ಲ ಜನರಿಗೂ ಕೂಡ ಆ ಮೌಢ್ಯದಿಂದ ಏನಾಗ್ತದೆ ಅಂದರೆ ಭಗವಂತನ ಮೇಲೆ ಇರ್ತಕ್ಕಂಥ ನಂಬಿಕೆ ಅನ್ನೋದು ನಶಿಸ್ತಾ ಬರ್ತದೆ. ಅದರಿಂದ ಈ ದೇವರು ಅಂತಕ್ಕಂಥದ್ದು ಒಂದು ಶಕ್ತಿ. ಆ ಶಕ್ತಿಯನ್ನು ನಾವು ಯಾವ ರೀತಿಯಲ್ಲಿ ಉಲ್ಲೇಖಿಸ್ತೀವಿ ಅನ್ನೋದ್ರ ಮೇಲೆ ಭಗವಂತ ಅನ್ನೋ ಒಂದು ನಂಬಿಕೆ ಹೆಚ್ಚಾಗತ್ತೆ. ಅದು ಹೆಚ್ಚಾಗತ್ತೆ ವಿನಃ ಮೌಢ್ಯಕ್ಕೆ ದಾರಿಯನ್ನು ತೆಗೆಯೋದಿಲ್ಲ. ಮೊನ್ನೆ ಯಾರೋ ಒಬ್ಬರು ಬಂದಾಗ ಏನೋ ಒಂದು ವಿಚಾರ ಕೇಳಿದಾಗ, ಸ್ವಾಮಿ ನನಗೆ ಒಂದು ಸ್ವಲ್ಪ ಈ ಜಾತಕ ನೋಡಿ ಏನಾದರೂ ಹೇಳಿ ಅಂತ ಹೇಳಿದಾಗ ನಾವೇನು ಹೇಳ್ತೇವೆ, ಅವರಿಗೆ ಅದರ ಪರಿಹಾರ ಏನಿದೆ ನಾವು ಒಂದು ಪ್ರಮಾಣ ನೋಡಬೇಕು, ಇದಿದೆ ಹೌದಾ, ಇದನ್ನು ಈ ರೀತಿಯಾಗಿ ಬರೆದು ಕೊಟ್ಟಿದ್ದು ನೋಡಪ್ಪ, ಇಂಥ ಜಾಗದಲ್ಲಿ ಇಂಥದ್ದನ್ನು ಕೊಟ್ಟಿದ್ದಾರೆ. ಪ್ರತಿಯೊಂದಕ್ಕೂ ಪ್ರಮಾಣಗಳಿದ್ದಾಗ ಆ ಪ್ರಮಾಣಪೂರ್ವಕವಾಗಿ ಹೋಗಬೇಕು. ಏನೋ ಮೌಢ್ಯವಾಗಿ ನಿನಗೆ ಇದಿದೆ ಒಂದೊಂದು ಹೋಮ ಮಾಡಿಬಿಡು, ಇಲ್ಲ ಮತ್ತಿನ್ನೇನೋ ಒಂದು ಪೂಜೆ ಮಾಡಿಸ್ಬಿಡು ಅಂತ ಹೇಳಿದಾಗ ಅವರ ಒಂದು ಭಾವನೆಗೆ ಧಕ್ಕೆ ಆಗ್ತದೆ. ಪ್ರಮಾಣವನ್ನು ತೋರಿಸಿ ಇದು ಈ ರೀತಿ ಇದೆ, ಇದನ್ನು ಹೀಗೆ ಮಾಡೋದ್ರಿಂದ ಇದು ಅನುಕೂಲ ಆಗ್ತದೆ ಅಂದಾಗ ಅದರಿಂದ ಅವರಿಗೆ ಒಂದು ಕಾನ್ಫಿಡೆಂಟ್ ಲೆವೆಲ್ ಅನ್ನೋದು ಬರ್ತದೆ. ಅವರಲ್ಲಿರ್ತಕ್ಕಂಥ ಒಂದು ಮನಸ್ಸಿಗೆ ಏನೋ ಒಂದು ಸಮಾಧಾನ ಆಗ್ತಕ್ಕಂಥದ್ದು. ಆ ಥರ ಈ ಮಾಡ್ತಕ್ಕಂಥದ್ರಿಂದ ದೇವರ ಮೇಲೆ ಇರ್ತಕ್ಕಂಥ ಭಕ್ತಿ ಹೆಚ್ಚಾಗ್ತದೆ ಅನ್ನೋದು ನನ್ನ ಅನಿಸಿಕೆ ಅಂತ ಹೇಳ್ತೇನೆ. ಹಾಗೆ ಇದರಲ್ಲಿ ಕೆಲವೊಂದಷ್ಟು ನೋಡ್ತಾ ಹೋದಾಗ ಈ ಮಾಸಗಳಲ್ಲಿ ಕೆಲವಷ್ಟು ಮಾಸಗಳು ಯಾವುದ್ಯಾವುದಕ್ಕೆ ಕೆಲಸಕ್ಕೆ ಬರ್ತದೆ, ಕಾರ್ಯಕ್ರಮಗಳು, ಪೂಜೆಗಳು, ಹೋಮಗಳು, ಹವನಗಳು ಮತ್ತು ಶುಭ ಕಾರ್ಯಗಳಿಗೆ ಪ್ರತಿಯೊಂದಕ್ಕೂ ಸಹ ಕೆಲವೊಂದನ್ನು ಹೇಳ್ಕೊಂಡು ಹೋಗ್ತಾರೆ. ಇಲ್ಲಿ ನೋಡ್ಬೋದು ಯಾವ ಕಾಲದಲ್ಲಿ ಯಾವ ಕಾರ್ಯಗಳನ್ನು ಮಾಡಬಹುದು ಅನ್ನೋದಕ್ಕೆ ಇಲ್ಲಿ ಕಾಲವನ್ನು ಮೆನ್ಷನ್ ಮಾಡ್ತಾರೆ. ಆ ಕಾಲವನ್ನು ಹೇಳ್ಕೊಂಡು ಹೋಗ್ತಾರೆ, ಎಲ್ಲೆಲ್ಲಿ ಏನೇನು ಯಾವ ಮಾಸದಲ್ಲಿ, ಉತ್ತರಾಯಣದಲ್ಲ, ಮತ್ತು ಬೆಳಗ್ಗೆ ಹಗಲು ರಾತ್ರಿ, ಮತ್ತು ನೋಡಿ 5ನೇ ಮಾಸ, ವರ್ಷ ಕೂಡ ಹೇಳ್ತಾರೆ. ಇಂಥ ಟೈಮಲ್ಲಿ ಇಂಥ ಉಪನಯನವನ್ನು ಮಾಡಬೇಕಾಗ್ತದೆ. ಉಪನಯನವನ್ನು ಮಾಡೋದಕ್ಕೆ, ವಿದ್ಯಾರಂಭಕ್ಕೆ, ಅಕ್ಷರಾಭ್ಯಾಸಕ್ಕೆ, ಪ್ರತಿಯೊಂದಕ್ಕೂ ಸಹ ಇಷ್ಟು ಕ್ಲಿಯರಾಗಿ ಅವರೇ ಕೊಟ್ಕೊಂಡು ಹೋಗಿರ್ತಾರೆ. ಹಾಗಾದರೆ ಇದನ್ನೆಲ್ಲರೂ ನೋಡ್ಬಿಡೋಣ, ಎಲ್ಲರೂ ಮಾಡ್ಬೋದಾ ಅಂತಂದರೆ ಮತ್ತೆ ಅದೇ ಒಂದೊಂದು ಉದಾಹರಣೆ ಕೊಟ್ಕೊಂಡು ಹೋಗ್ತೇನೆ. ನಿನ್ನೆ ಒಂದು ಹುಡುಗಿ ನಮ್ಮ ದೇವಸ್ಥಾನಕ್ಕೆ ಜಾತಕವನ್ನು ತೋರಿಸ್ಬೇಕು ಅಂತ ಬಂದಿರ್ತಾಳೆ. ಹಾಗೆ ಬಂದಿದ್ದಾಗ ಸ್ವಾಮಿಗಳೇ ನಾನು ಒಂದು ಯಾವುದೋ ಒಂದು ಜಾತಕ ಕೂಡಿದೆ, ಅದನ್ನು ನೋಡಿ ಅಂತ ನಾನು ಹೇಳಿದೆ. ಕೂಡಿದೆ ಅಂದಮೇಲೆ ನಾನು ಯಾಕಮ್ಮ ನೋಡಬೇಕು, ಜಾತಕ ಕೂಡಿದೆ ನೀವು ನೋಡಿ ಅಂತ ಹೇಳಿದಾಗ ಕೂಡಿದೆ ಅಂದಮೇಲೆ ನಾನು ಯಾಕೆ ನೋಡಬೇಕು ಅಂತೇಳಿ. ಅಂದರೆ ಅವ್ರಿಗೆ ಕೂಡಿದೆಯಾ ಇಲ್ವಾ ಅನ್ನೋದು ಅವರೇ ನೋಡಿಕೊಂಡು ಬಂದಿದ್ದರು. ಅಂದರೆ ನಾನು ವ್ಯಂಗ್ಯವಾಗಿ ಹೇಳಿದೆ ಅನ್ನೋದಲ್ಲ ವಿಚಾರ. ಆಮೇಲೆ ಅದನ್ನು ನೋಡಿದಾಗ ಇಲ್ಲಿ ಕೆಲವೊಂದು ವಿಷಯಗಳು ನಿಮಗೆ ನಾನು ತೋರಿಸ್ಕೊಂಡು ಹೋಗ್ತೇನೆ. ಅವ್ರು ನೋಡಿದ್ದೇನು, ನಾವು ಯಾವ ರೀತಿ ನೋಡ್ತೀವಿ ಅನ್ನೋದಕ್ಕೆ, ಅಂದರೆ ಯಾರ ಕೆಲಸ ಅವರೇ ಮಾಡಬೇಕು ಅನ್ನೋದಕ್ಕೆ ಒಂದು ಉದಾಹರಣೆಯನ್ನು ಕೊಡ್ತಾ ಇದ್ದಾನೆ. ಈ ಜಾತಕವನ್ನು ನೋಡಬೇಕಾದ್ರೆ ಅವರೇನು ಮಾಡಿದ್ದಾರೆ, ಗ್ರಹ ಮತ್ತು ಕ್ಷಮಿಸಿ ನೋಡಿ, ಅವ್ರ ಪಾಡಿಗೆ ಅವರು ಜಾತಕವನ್ನು ನೋಡ್ಕೊಂಡು ಮಧ್ಯದಲ್ಲಿ ಯಾರೋ ಬಂದರು, ಸ್ವಲ್ಪ ಡಿಸ್ಟರ್ಬ್ ಆಯ್ತು ನನಗೆ. ಇಲ್ಲಿ ಈಗ ಎಲ್ಲಿ ನಿಲ್ಲಿಸಿದ್ದೆ ಅಂತಂದರೆ, ಈ ಜಾತಕಗಳನ್ನು ಮತ್ತು ಈ ಗಣಗಳನ್ನು ಕೂಡಿಸೋದು ಎಲ್ಲ ಅವರವರೇ ನೋಡ್ಕೊಂಬಿಡೋದಕ್ಕೆ ಶುರು ಮಾಡಿದಾಗ ಏನಾಗ್ತದೆ ಅನ್ನೋದಕ್ಕೆ ಉದಾಹರಣೆಯನ್ನು ಹೇಳ್ತಾ ಇದ್ದೆ. ಅವರಷ್ಟಕ್ಕೆ ಅವರೇ ಚೆಕ್ ಮಾಡ್ಕೊಂಡಿದ್ರು. ಇಲ್ಲಿ ಏನಾಗಿದೆ ಅಂದರೆ 30 ಗಣ ಬರ್ತದೆ ಸ್ವಾಮಿ ಅಂತ ಹೇಳಿದ್ರು ಬಂದು. ಯಾವುದೋ ಒಂದು ಕೃತಿಕಾ ನಕ್ಷತ್ರ, ಒಂದು ಭರಣಿ ನಕ್ಷತ್ರ, 30 ಗಣ, ನಾವು ಮದುವೆ ಮಾಡ್ಕೊಂಬಿಡ್ಬೋದಲ್ವಾ, ನಮ್ಮದು ಸೆಟ್ ಆಗುತ್ತಲ್ವಾ ಅಂತ ಹೇಳಿದ್ರು. ಬಟ್ ಆದರೆ ಅವರಿಗೆ ಗೊತ್ತಿದ್ದಷ್ಟು ಅಷ್ಟೇ ಮಾತ್ರ. ಆದರೆ ಅಲ್ಲಿ ಮೇಲ್ಗಡೆ ಇದ್ದಂಥ ಬಾಕ್ಸ್ ಬಗ್ಗೆ ಅವರು ಗಮನಿಸಿರಲಿಲ್ಲ. ಈ ಮೇಲಿನ ಪದಕದಲ್ಲಿ ಈ ಬಾಕ್ಸ್ ಚಿಹ್ನೆಯಲ್ಲಿ ನಮೂದಿಸಿರುವ ನಕ್ಷತ್ರಗಳು ಇದೆಲ್ಲ ಅಂದರೆ ಯಾವ ಒಂದು ವಿಷಯವನ್ನಾದರೂ ಸಹ ಆಯಾ ವ್ಯಕ್ತಿಗಳು ಅವರವ್ರು ಮಾಡ್ತಕ್ಕಂಥದ್ದನ್ನು ಅವರವರೇ ಮಾಡಬೇಕು ಅನ್ನೋದಕ್ಕೋಸ್ಕರ ಇದೊಂದು ಸಣ್ಣ ಉದಾಹರಣೆ. ಹಾಗೆಯೇ ಮತ್ತೆ ನನ್ನ ಸ್ನೇಹಿತ ಇನ್ನೊಬ್ಬರು ಇನ್ಯಾವುದೋ ಒಂದು ಪ್ರಶ್ನೆಯನ್ನು ಕೇಳಿ, ಗಣಗಳು 27 ಗಣ ಬರ್ತದೆ, ನಾವು ಇದರಲ್ಲಿ ಚೆಕ್ ಮಾಡಿದ್ವಿ ಅಂತ ಹೇಳ್ತಾರೆ. ಅಂದರೆ ಯಾವುದನ್ನಾದರೂ ಸಹ ಅದಕ್ಕೆ ಒಂದು ಪ್ರಮಾಣಗಳು ಕೆಲವೆಲ್ಲ ಇರ್ತದೆ. ಮತ್ತು ಎಲ್ಲ ತಿಳಿದಿರೋ ನಾನು ಸುಮಾರು ಒಂದು 5-6 ವರ್ಷದಿಂದ ನಮ್ಮ ಗುರುಗಳ ಹತ್ರ ಇದನ್ನೆಲ್ಲ ಸ್ವಲ್ಪ ಬೇಸಿಕ್ ಒಂದಷ್ಟು. ಆಮೇಲೆ ಏನು ಮಾಡಿದೆ, ನಾನೇ ಅದನ್ನು ಒಂದಷ್ಟು ಪುಸ್ತಕಗಳನ್ನು ಸ್ಟಡಿ ಮಾಡೋಕ್ಕೆ ಶುರು ಮಾಡಿದೆ.
ಈಗ ಅದನ್ನು ಸ್ಟಡಿ ಮಾಡಿ ಅದರ ಬೇಸಲ್ಲಿ ಒಂದಷ್ಟು ವಿಚಾರಗಳನ್ನು ತಿಳ್ಕೊಳ್ತಾ ಹೋಗ್ತಕ್ಕಂಥದ್ದು. ಕುಜದೋಷ ಆಗಿರ್ಬೋದು. ಈಗಲೂ ನಾನು ಹೋಗ್ತಾ ಇರ್ತೇನೆ ನಮ್ಮ ಗುರುಗಳ ಹತ್ರ. ನಿನ್ನೆ ಸಡನ್ನಾಗಿ ಜ್ಞಾಪಕ ಬಂದುಬಿಟ್ರು, ಸೀದಾ ಹೋಗ್ಬಿಟ್ಟೆ ಅವ್ರ ಮನೆ ಮುಂದೆ ಗಾಡಿ ನಿಲ್ಲಿಸ್ಬಿಟ್ಟು ನನಗೆ ಒಂದಷ್ಟು ತಿಳ್ಕೊಬೇಕು, ನನಗೆ ಆಸಕ್ತಿ ಇದೆ, ದಯವಿಟ್ಟು ನೀವು ನನಗೆ ಸ್ವಲ್ಪ ಗೈಡ್ ಮಾಡಿ ಅಂತಂದರೆ, ನೀನು ಎನಿ ಟೈಮ್ ಬಾಪ, ನೀನೇ ಅಲ್ವಾ ನಿಲ್ಲಿಸ್ಬಿಟ್ಟಿದ್ದು, ಕಲ್ತ್ಕೋತಾ ಇದ್ದವನು, ಯಾರು ಬೇಡ ಅಂದರು ಬಾ ಅಂತ ಹೇಳಿದಾಗ ಭಾಳ ಖುಷಿ ಆಯ್ತು ನನಗೆ. ಹಾಗೇ ಇನ್ನಷ್ಟು ವಿಚಾರಗಳನ್ನು ಹೇಳ್ತಾ ಹೋದಾಗ ಈಗ ಮೊನ್ನೆ ವಿಡಿಯೋದ ಹೇಳ್ತಾ ಇದ್ದೆ, ಇಲ್ಲಿ ದೇವಸ್ಥಾನದ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಸಂಪೂರ್ಣ ಕೇರಳ ಶೈಲಿಯಲ್ಲಿ ದೇವಸ್ಥಾನವನ್ನು ಕಟ್ಟಿಸ್ತಾ ಇರ್ತಕ್ಕಂಥದ್ದು. ಆ ಸ್ಟ್ರಕ್ಚರ್ ಇಲ್ಲಿದೆ ನೋಡಿ, ಈ ಥರ ಒಂದು ದೇವಸ್ಥಾನ. ಅಯ್ಯಪ್ಪ ಮತ್ತು ಗಣಪತಿ, ಸುಬ್ರಹ್ಮಣ್ಯ ದೇವರು ಮಧ್ಯದಲ್ಲಿರ್ತಕ್ಕಂಥದ್ದು ಅಯ್ಯಪ್ಪ ಬರ್ತದೆ. ಈ ಎಡಭಾಗದಲ್ಲಿರೋದು ಗಣಪತಿ, ಹಾಗೆ ಈ ಹಿಂಭಾಗದಲ್ಲಿರೋದು ಸುಬ್ರಹ್ಮಣ್ಯ. ಮುಂದುಗಡೆ ಮಾಳಿಗೆ ಪುರತ್ತಮ್ಮ ಅಂತ ನೀವು ಕೇರಳದಲ್ಲಿ ಹೋದರೆ ಆ ಅಯ್ಯಪ್ಪನ ದರ್ಶನವನ್ನು ಮಾಡಿದಾಗ ಆ ದೇವಿ ಸ್ವರೂಪವಾಗಿರ್ತಕ್ಕಂಥ ಮಾಳಿಗೆ ಪುರತ್ತಮ್ಮ ದೇವಿ ಒಂದು ಪ್ರತಿಷ್ಠಾಪನೆ ಮಾಡಬೇಕು ಅಂತಕ್ಕಂಥದ್ದು. ಇದು ಏಕಲಿಂಗ ಅಥವಾ ಭದ್ರಮಂಡಲವನ್ನು ಹಾಕಿರೋದು. ಎಲ್ಲ ಪೂಜೆ ಎಲ್ಲ ಆಗಿದೆ, ಅದು ವಿಸರ್ಜನೆ ಆಗಿದೆ. ಅದು ಹಾಗೆ ಇನ್ನೊಂದಷ್ಟು ವಿಚಾರಗಳನ್ನು ಹೇಳ್ತಾ ಹೋದಾಗ ನಮ್ಮ ದೇವಸ್ಥಾನದ ಕಲ್ಲುಗಳನ್ನು ತೋರಿಸ್ತೇನೆ. ಈ ಸ್ಟ್ರಕ್ಚರ್ ಯಾವ ಥರ ಇದೆ, ಏನು ಥರ ಎಲ್ಲ ಸ್ಟೋನ್ಸ್ ವರ್ಕ್ ಹೆಂಗೆ ಮಾಡ್ತಾರೆ. ನಾನು ಹೇಳಿದ್ನಲ್ಲ, ಯಾವುದೋ ಒಂದು ವಿಚಾರವನ್ನು ಅದನ್ನು ಮಾತ್ರ ನಾನು ಹೇಳೋದಕ್ಕೆ ಇಷ್ಟಪಡಲ್ಲ. ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿರ್ಬೇಕು. ಏನಾದರೂ ವಿಚಾರ ಹೇಳ್ತಾ ಇದ್ದರೆ ಅದ್ರ ಬಗ್ಗೆ ಒಂದೇ ಹೇಳಿಬಿಟ್ಟೆ ಅಂದರೆ ಇದರಲ್ಲಿ ಏನೂ ಇಲ್ಲ ಅನ್ನೋ ಸಾರಸ್ಯವೇ ಇಲ್ಲದೆ ಆಗಿಬಿಡ್ತದೆ. ನೋಡಿ, ಈ ಥರ ಕಲ್ಲು ಕೆಲಸ ಈ ರೀತಿ ಮಾಡ್ತಾರೆ. ಇದೆಲ್ಲ ಆಲ್ರೆಡಿ ಸ್ವಲ್ಪ ಕೆಲಸ ಆಗಿರೋದು. ಇಲ್ಲಿ ನೋಡಿ, ಇಲ್ಲಿ ಮಾಡ್ತಾಯಿದ್ದಾರೆ ಕೆಲಸನ. ಈ ಥರ ಏನೋ ಅವರು ಒಂದಷ್ಟು ಮಾರ್ಕಿಂಗ್ಗಳು ಮಾಡ್ಕೋತಾರೆ, ಸ್ಕೇಲ್ ಇಟ್ಕೊಂಡಿರ್ತಾರೆ. ಸ್ಕೇಲು, ಕಟಿಂಗ್ ಮಿಷಿನ್ಸ್ ಇಟ್ಕೊಂಡು ಈ ಥರ ಮಾರ್ಕ್ ಮಾಡಿಕೊಂಡು ಅವರು ಅದನ್ನು ಯಾವ ರೀತಿ ವರ್ಕ್ ಮಾಡ್ತಾರೆ ಅನ್ನೋದಕ್ಕೆ ನೋಡಿ. ಇದು ಫಿನಿಷ್ ಆಗಿರೋದು, ಸ್ಟೋನ್ಸ್ ಇದು ಒಂದು ಸೈಡ್ ಫಿನಿಷ್ ಮಾಡಿರೋದು. ಇದು ಅದು ಅವ್ರದ್ದೇ ಆದಂಥ ಒಂದಷ್ಟು ಸಾಮಗ್ರಿಗಳವರು, ಮಿಷಿನರೀಸ್ ಎಲ್ಲ. ಸೊ ಏನಾದರೂ ಮಾಡಿ ದೇವಸ್ಥಾನದ ಒಂದು ಕನ್ಸ್ಟ್ರಕ್ಷನ್ ಮುಗಿಸ್ಬೇಕು ಅನ್ನೋದು ಉದ್ದೇಶ. ಇದು ಒಂದು 4.5 ಇಯರಿಂದ ಇದು ಕೆಲಸ ಸ್ಟಾಪ್ ಆಗಿತ್ತು. ಅದೇನು ದೇವರ ಅನುಗ್ರಹ ಗೊತ್ತಿಲ್ಲ. ನಾನು ಈ ದೇವಸ್ಥಾನಕ್ಕೆ ಬಂದೆ, ಈ ಕೆಲಸನೂ ಪ್ರಾರಂಭ ಆಗಿದೆ ನೋಡಿ. ಇದೆಲ್ಲ ಮೊನ್ನೆ ವರ್ಕ್ ಮುಗಿಸಿರೋದು. ಇದು ಈ ಕಡೆ ಆ ಕಡೆ ಎಲ್ಲ ಸ್ವಲ್ಪ ಗ್ರಾನೈಟ್ಸ್ ಹಾಕ್ಸಿದ್ದೀವಿ ಈ ದೇವಸ್ಥಾನಕ್ಕೆ. ಈ ಥರ ಕೆಲಸ ಸ್ಲೋ ನಡೀತಾ ಇದೆ. ಒಂದೊಂದೇ ಕೆಲಸಗಳು ನಡೀತಾ ಇದೆ. ಹೀಗೆ ಇದು ಬಂದು ನಮ್ಮ ದೇವಸ್ಥಾನದ ವಿಚಾರ. ಮತ್ತು ಇನ್ನೇನಾದರೂ ಹೇಳೋಣ ಅಂತಂದರೆ ಏನು ಮಾತಾಡ್ಬೋದು ಅಂತಂದರೆ, ಶಿವರಾತ್ರಿ ದಿನ ಮೊನ್ನೆ ದಿನ ಭಾಳಷ್ಟು ಕ್ರೌಡ್ ಇತ್ತು. ಸಿಕ್ಕಾಪಟ್ಟೆ ಜನ. ಶಿವರಾತ್ರಿ ಪಕ್ಕದಲ್ಲಿ ನಮ್ಮ ದೇವಸ್ಥಾನದವರು, ಅಲ್ಲಿ ಪಕ್ಕದಲ್ಲೇ ಒಂದು ಈಶ್ವರನ ದೇವಸ್ಥಾನ, ಅವರು ಭಾಳಷ್ಟು ಏನು ಹೇಳ್ತಾರೆ, ಏನೇನೋ ಒಂದಷ್ಟು ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಮ್ಯೂಸಿಕ್ಕು, ಅದು ಎಲ್ಲ ಶಿವರಾತ್ರಿ ಅಂತ ಹೇಳಿ ಅರೇಂಜ್ಮೆಂಟ್ಸ್ ಎಲ್ಲ ಮಾಡಿದರು. ಅದನ್ನೆಲ್ಲ ಭಾಳ ಅದ್ಭುತವಾಗಿ ನಡೆಸ್ಕೊಟ್ರು ಶ್ರೀನಾಥ್ ಭಟ್ರು ಅಂತ ಹೇಳಿ. ಪಾಪ ನಮ್ಮ ಕಡೆಯವರೇ, ಕೋಲಾರ ಡಿಸ್ಟ್ರಿಕ್ಟ್ ಅವರು, ಶ್ರೀನಾಥ್ ಅಂತ ಅವರು ಭಾಳ ಚೆನ್ನಾಗಿ ಅದ್ಭುತವಾಗಿ ಒಂದಷ್ಟು ಕಾರ್ಯಕ್ರಮವನ್ನು ಮಾಡಿಕೊಂಡ್ರು. ಹೀಗೆ ನಾವು ನಮ್ಮ ದೇವಸ್ಥಾನದಲ್ಲಿ ಒಂದಷ್ಟು ಪೂಜೆ, ಹೋಮಗಳು, ಹವನಗಳು ಇದೆಲ್ಲ ನಡೀತಾ ಇರ್ತದೆ ಆಟೋಮೆಟಿಕ್ಕಾಗಿ. ಓಕೆ, ನನಗೆ ಸ್ವಲ್ಪ ಬೇರೆ ಕೆಲಸ ಬಂದಿದೆ. ನಾನು ನೆಕ್ಸ್ಟ್ ಮತ್ತೆ ಭೇಟಿ ಆಗ್ತೇನೆ ನಿಮ್ಗಳ ಜೊತೆ. ಧನ್ಯವಾದ.